ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿ ಬರುವಂತಹ 5ನೇ ಅಧ್ಯಾಯ ಸಮಾಂತರ ಮತ್ತು ಛೇದಿಸುವ ರೇಖೆಗಳು 5.1 ರೇಖೆಯ ಉದ್ದಕ್ಕೂ ಒಂದು ಚೌಕಾಕಾರದ ಕಾಗದವನ್ನು ತೆಗೆದುಕೊಂಡು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಮಡಚಿ. ಈಗ ಮಡಚಿರುವುದರಿಂದ ರೂಪುಗೊಂಡ ಮಡಿಕೆಗಳ ಮೇಲೆ ಪೆನ್ಸಿಲ್ ಮತ್ತು ಸ್ಕೇಲ್ ಬಳಸಿ ರೇಖೆಗಳನ್ನು ಎಳೆಯಿರಿ. ಕಾಗದದ ಮೇಲೆ ನೀವು ವಿಭಿನ್ನ ರೇಖೆಗಳನ್ನು ಗಮನಿಸುವಿರಿ. ಯಾವುದೇ ಜೋಡಿ ರೇಖೆಗಳನ್ನು ತೆಗೆದುಕೊಳ್ಳಿ ಮತ್ತು ಅವುಗಳ ಪರಸ್ಪರ ಸಂಬಂಧವನ್ನು ಗಮನಿಸಿ. ಅವು ಸಂಧಿಸುತ್ತವೆಯೇ? ಅವು ಕಾಗದದೊಳಗೆ ಸಂಧಿಸದಿದ್ದರೆ, ಅವುಗಳನ್ನು ಕಾಗದದ ಆಚೆಗೆ ವೃದ್ಧಿಸಿದರೆ ಅವು ಸಂಧಿಸುತ್ತವೆ ಎಂದು ನಿಮಗೆ ಅನಿಸುತ್ತದೆಯೇ? ಇಲ್ಲಿ ನೋಡ್ರಿ, ನಾನು ಒಂದು ಹಾಳೆಯನ್ನು ತೊಗೊಂಡಿದ್ದೀನಿ. ಇದನ್ನು ವಿಭಿನ್ನ ರೀತಿಯಲ್ಲಿ ಮಡಿಸ್ತೇನೆ. ಸೊ ಇಲ್ಲಿ ನೋಡ್ಬೋದು, ಒಂದು ಫೋಲ್ಡ್ ಮಾಡೀನಿ. ಇದನ್ನು ನೆಕ್ಸ್ಟ್ ಮತ್ತೆ ಒಂದು ಫೋಲ್ಡ್ ಮಾಡ್ತೀನಿ. ಇಲ್ಲಿ ಅವ್ರು ಬೇಕಾದ ರೀತಿ ಅದನ್ನು ಮಡಚಿರಿ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಮತ್ತೆ ಒಂದು ಈ ರೀತಿ ಫೋಲ್ಡ್ ಮಾಡ್ತೀನಿ. ಆಮೇಲೆ ಈ ರೀತಿ ಬೇಕಾದ ರೀತಿಯಲ್ಲಿ ನೀವು ಅದನ್ನು ಫೋಲ್ಡ್ ಮಾಡಬಹುದು. ನೋಡಿರಿ, ಎಷ್ಟು ವಿಭಿನ್ನ ರೀತಿಯಲ್ಲಿ ನಾವು ಅದನ್ನು ಫೋಲ್ಡ್ ಮಾಡಿದ್ವಿ ಅನ್ನೋದನ್ನು ನೀವು ಗಮನಿಸಬಹುದು ಇಲ್ಲಿ. ಆಮೇಲೆ ಅವ್ರು ಏನು ಹೇಳ್ತಾರೆ, ಈಗೇನು ಫೋಲ್ಡ್ ಮಾಡಿದಿರಲ್ಲ ಅದನ್ನು ಪೆನ್ಸಿಲ್ ಲೈನಿಂದ ಏನು ಮಾಡಿರಿ, ಅದನ್ನು ರೇಖೆಗಳನ್ನು ಎಳೆಯಿರಿ ಅಂತ ಹೇಳಿದ್ದಾರೆ. ನೋಡಿರಿ, ಎಳಿತೀನಿ. ನೀವು ಗಮನಿಸಬಹುದಿಲ್ಲಿ ಏನಂತಂದರೆ, ನಾ ಯಾವ ರೀತಿ ಮಡಚಿದ್ನಲ್ಲ ಈ ಕಾಗದವನ್ನು, ಅದೇ ರೀತಿ ಪೆನ್ಸಿಲ್ನ ಸ್ಕೇಲ್ನಿಂದ ಗೆರೆಯನ್ನು ಇಲ್ಲಿ ನಾನು ಎಳೆದಿದ್ದೀನಿ, ನೀವು ನೋಡಬಹುದು. ಸೊ ಅವರು ಈ ಎಳೆದಂತಹ ರೇಖೆಗಳ ನಡುವಿನ ಸಂಬಂಧವನ್ನು ನೀವು ಊಹೆ ಮಾಡಿರಿ ಅಥವಾ ಗಮನಿಸ್ರಿ ಅಂತ ನಮಗೆ ಹೇಳಿದ್ದಾರೆ. ಇಲ್ಲಿ ನಾವು ಗಮನಿಸ್ಬೋದು. ಸೊ ಇಲ್ಲಿ 3 ಲೈನ್ಗಳನ್ನು ನಾವು ಒಂದಕ್ಕೊಂದು ಸಮ ಅಂತರ ಇರುವಂತೆ 3 ಲೈನನ್ನು ಎಳೆದಿದ್ದೀನಿ. ನಿಮಗೆ ಕಾಣಿಸ್ತಿದೆ, ಇದೊಂದು ಲೈನ್, ಇದೊಂದು ಲೈನ್, ಇದೊಂದು ಲೈನ್. ಅವುಗಳ ನಡುವಿನ ಅಂತರ ಏನಾಗಿದೆ, ಎಲ್ಲ ಒಂದು ಬಿಂದುಗಳಲ್ಲಿ ಸೇಮ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು, ಈ 2 ಲೈನ್ಗಳ ನಡುವಿನ ಅಂತರ ಪ್ರತಿ ಬಿಂದುವಿನಲ್ಲಿ ಏನಾಗಿದೆ, ಸಮನಾಗಿದೆ. ಅದೇ ಇಲ್ಲಿ ನೋಡ್ರಿ, ಇಲ್ಲಿ 2 ರೇಖೆಗಳಿದ್ದಾವೆ. ಈ 2 ರೇಖೆಗಳು ಯಾವ ರೀತಿ ಕಾಣಿಸ್ತಿದ್ದಾವೆ ನಿಮಗೆ? ಇದು ಸಮಾಂತರವಾಗಿಲ್ಲ, ಅಂದ್ರೆ 2 ಲೈನ್ಗಳ ನಡುವಿನ ಅಂತರ ಒಂದೇ ರೀತಿ ಇಲ್ಲ. ಅವು ಕಾಗದದಲ್ಲಿ ಛೇದಿಸಿವೆ ಅಂತ ಕೇಳಿದಾರೆ. ಇಲ್ಲಿ ನೋಡ್ಬೇಕು, ಈ ಒಂದು ಲೈನ್, ಈ ಒಂದು ಲೈನ್ ಇಲ್ಲೇನಾಗ್ಯಾವ, ಇಂಟರ್ಸೆಕ್ಟ್ ಆಗ್ಯಾವ, ಛೇದಿಸ್ಯಾವ. ಬಟ್ ಈ ಲೈನ ನೋಡ್ರಿ, ಇವೇನಾಗಿಲ್ಲ, ಇಂಟರ್ಸೆಕ್ಟ್ ಆಗಿಲ್ಲ. ಇದನ್ನು ನೀವು ಇನ್ನಷ್ಟು ವೃದ್ಧಿಸಿದ್ರಿ ಅಂತಂದರೆ, ಈ ಲೈನ್ ಮತ್ತು ಈ ಲೈನನ್ನು ಇನ್ನಷ್ಟು ವೃದ್ಧಿಸಿದ್ರಿ ಅಂತಂದರೆ ಕಾಗದದಿಂದ ಆಚೆಗೆ ಇವು ಏನು ಮಾಡ್ತಾವೆ ಅಂತಂದರೆ ಛೇದಿಸ್ತಾವೆ. ಸೊ ಈ ರೀತಿ ನೀವು ವಿಭಿನ್ನ ಗೆರೆಗಳನ್ನು, ಅವುಗಳ ಲಕ್ಷಣಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ಮಾಡೋಣ. ನೋಡಿರಿ, ನೆಕ್ಸ್ಟ್ ಈ ಅಧ್ಯಾಯದಲ್ಲಿ ನಾವು ಸಮತಲ ಮೇಲ್ಮೈಯಲ್ಲಿರುವ ರೇಖೆಗಳ ನಡುವಿನ ಸಂಬಂಧವನ್ನು ಅನ್ವೇಷಿಸುತ್ತೇವೆ. ಅಂದ್ರೆ ಇದೊಂದು ಸಮತಲ ಮೇಲ್ಮೈ. ಸೊ ಸಮತಲ ಮೇಲ್ಮೈಲಿರ್ತಕ್ಕಂತಹ ವಿಭಿನ್ನ ರೀತಿಯ ಗೆರೆಗಳನ್ನು ಅಥವಾ ರೇಖೆಗಳನ್ನು ನಾವು ಅದರ ಒಂದು ಗುಣಲಕ್ಷಣಗಳನ್ನು ಅಥವಾ ಸಹ ಸಂಬಂಧವನ್ನು, ಅದರ ನಡುವಿನ ಸಂಬಂಧವನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಮೇಜಿನ ಮೇಲ್ಮೈ, ನಿಮ್ಮ ಕಾಗದದ ಮೇಲ್ಮೈ, ಕಪ್ಪು ಹಲಗೆ ಮತ್ತು ಬುಲೆಟಿನ್ ಬೋರ್ಡ್ ಇವೆಲ್ಲವೂ ಸಮತಲ ಮೇಲ್ಮೈಗಳಿಗೆ ಉದಾಹರಣೆಗಳಾಗಿವೆ. ಸಮತಲ ಅಂತಂದರೆ ಪ್ಲೇನ್ ಅಂತ ಅರ್ಥ. ನಿಮ್ಮದು ಬೋರ್ಡ್ ಆಗಿರಬಹುದು, ಒಂದು ಕಾಗದದ ಹಾಳೆ ಆಗಿರ್ಬೋದು, ಇವೆಲ್ಲ ಸಮತಲ ಮೇಲ್ಮೈಗೆ ಉದಾಹರಣೆಗಳು. ಪರಸ್ಪರ ಸಂಧಿಸುವ ಒಂದು ಜೋಡಿ ರೇಖೆಗಳನ್ನು ಗಮನಿಸೋಣ. ಅವು ಒಂದು ಬಿಂದುವಿನಲ್ಲಿ ಸಂಧಿಸುವುದನ್ನು ನೀವು ಗಮನಿಸಬಹುದು. ಒಂದು ಸಮತಲ ಮೇಲ್ಮೈ ಮೇಲೆ ಒಂದು ಜೊತೆ ರೇಖೆಗಳು ಪರಸ್ಪರ ಸಂಧಿಸಿದಾಗ ಆ ರೇಖೆಗಳು ಪರಸ್ಪರ ಛೇದಿಸುತ್ತವೆ ಎಂದು ನಾವು ಹೇಳುತ್ತೇವೆ. 2 ರೇಖೆಗಳು ಛೇದಿಸಿದಾಗ ಏನಾಗುತ್ತದೆ ಎಂಬುದನ್ನು ಗಮನಿಸೋಣ. ಇಲ್ಲಿ ನೋಡ್ಬೋದು ನೀವು, ಪೇಜ್ ನಂಬರ್ ನೆಕ್ಸ್ಟಲ್ಲಿ 117ರಲ್ಲಿ ನೋಡ್ಬೋದು ನೀವು. ಅವು ಎಷ್ಟು ಕೋನಗಳನ್ನು ಉಂಟು ಮಾಡುತ್ತವೆ? ಇಲ್ಲಿ ನೋಡ್ರಿ, 2 ಲೈನ್ ಇದಾವೆ. ಎಲ್ ಅನ್ನೋದೊಂದು ಲೈನ್, ಎಮ್ ಅನ್ನೋದೊಂದು ಲೈನ್. ಒಂದು ಪಾಯಿಂಟಲ್ಲಿ ಅವು ಏನಾಗ್ಯಾವ ಅಂತಂದ್ರೆ ಇಂಟರ್ಸೆಕ್ಟ್ ಮಾಡ್ಯಾವ ಅಥವಾ ಛೇದಿಸ್ಯಾವ. ಹಾಗಾದರೆ ಎಷ್ಟು ಕೋನಗಳನ್ನು ಉಂಟು ಮಾಡಿದ್ದು? ABCD ಒಟ್ಟು 4 ಕೋನಗಳನ್ನು ನಾವೇನು ಮಾಡಿದ್ದು, ಉಂಟು ಮಾಡಿದ್ದು. ಈ ಒಂದು ಚಿತ್ರದ ಮೂಲಕ ನೀವು ಗಮನಿಸಬಹುದು. 2 ಸರಳ ರೇಖೆಗಳು ಒಂದಕ್ಕಿಂತ ಹೆಚ್ಚು ಬಿಂದುಗಳಲ್ಲಿ ಛೇದಿಸಬಹುದೇ? ಇಲ್ಲ. ಇಲ್ಲಿ ನೋಡ್ಬೋದು ನೀವು, ಈ 2 ರೇಖೆಗಳ ಒಂದು ಬಿಂದುವಿನಲ್ಲಿ ಛೇದಿಸವು. ಈ 2 ರೇಖೆಗಳು ಸಹ ಒಂದು ಬಿಂದು. ಸೊ ಸಾಮಾನ್ಯ ಬಿಂದು ಒಂದು ಮಾತ್ರ ಇರ್ತದೆ. ಹಾಗಾದರೆ 2 ಸರಳ ರೇಖೆಗಳು ಒಂದಕ್ಕಿಂತ ಹೆಚ್ಚು ಬಿಂದುಗಳಲ್ಲಿ ಛೇದಿಸಲು ಸಾಧ್ಯವಿಲ್ಲ ಅಂತ ನೀವು ಬರೀಬೇಕು. 2 ಸರಳ ರೇಖೆಗಳು
ಒಂದಕ್ಕಿಂತ ಹೆಚ್ಚು ಬಿಂದುಗಳಲ್ಲಿ ಛೇದಿಸುವುದಿಲ್ಲ ಅಥವಾ ಛೇದಿಸಲು ಸಾಧ್ಯವಿಲ್ಲ. ನೆಕ್ಸ್ಟ್ ನೋಡ್ರಿ, ಚಟುವಟಿಕೆ 1. ಒಂದು ಹಾಳೆಯ ಮೇಲೆ ಛೇದಿಸುವಂತೆ 2 ರೇಖೆಗಳನ್ನು ಎಳೆಯಿರಿ. ಕೋನಮಾಪಕ ಬಳಸಿ ಉಂಟಾದ 4 ಕೋನಗಳನ್ನು ಅಳೆಯಿರಿ. ಅಂತಹ 4 ಛೇದಕ ರೇಖೆಗಳ ಜೋಡಿಗಳನ್ನು ರಚಿಸಿ ಮತ್ತು ಛೇದಕ ಬಿಂದುಗಳಲ್ಲಿ ಉಂಟಾದ ಕೋನಗಳನ್ನು ಅಳೆಯಿರಿ ಅಂತ ಹೇಳಿದಾರೆ. ನೋಡ್ರಿ, ಮಾಡೋಣ ಇದನ್ನು. ನೋಡ್ರಿ, ನಾ ಒಂದು ಜೊತೆ ಛೇದಕ ರೇಖೆಗಳನ್ನು ರಚಿಸ್ತೀನಿ. ಛೇದಕ ಅಂತಂದ್ರೆ ಒಂದು ಬಿಂದುವಿನಲ್ಲಿ ಏನು ಮಾಡಬೇಕು, ಇಂಟರ್ಸೆಕ್ಟ್ ಮಾಡಬೇಕು. ಇಲ್ಲಿ ನೋಡ್ರಿ, ಇದು ಎಲ್ ಅನ್ನುವಂತಹ ರೇಖೆ, ಇದು ಎಂ ರೇಖೆ. ಅವ್ರು ಏನು ಹೇಳ್ಯಾರ ಅಂತಂದರೆ ಇಲ್ಲಿ ಉಂಟಾಗ್ತಕ್ಕಂತಹ 4 ಕೋನಗಳನ್ನು ಅಳತೆ ಮಾಡಿರಿ ಅಂತ ಹೇಳಿದಾರೆ. ಸೊ ನಾ ಅಳತೆ ಮಾಡ್ತೇನೆ, ಕೋನಮಾಪಕದ ಸಹಾಯದಿಂದ ಅಳತೆ ಮಾಡಿ ಬರಿತೇನೆ. ನೋಡ್ರಿ, ಅರೌಂಡ್ 102 ಇದನ್ನ ಅಳತೆ ಮಾಡ್ತೇನೆ. ಸೇಮ್ ಇದು ಎಷ್ಟಿದೆ, ಅರೌಂಡ್ 102. ಇದನ್ನ ಅಳತೆ ಮಾಡಿರಿ. ಇದನ್ನು ಅಳತೆ ಮಾಡ್ತಾ ಇದ್ದೀನಿ ನೋಡ್ರಿ. 60, 70, 78 ಐತಿದೆ, 78 ಡಿಗ್ರಿ. ಆಮೇಲೆ ಇದನ್ನ ಅಳತೆ ಮಾಡ್ತೀನಿ. ಇದು ಸಹ 78 ಡಿಗ್ರಿನೇ ಇದೆ. ನೀವು ಇದೇ ರೀತಿಯ ಬೇರೆ ಬೇರೆ ವಿಭಿನ್ನ ಛೇದಿಸುವ ರೇಖೆಗಳನ್ನ ತೆಗೆದುಕೊಳ್ರಿ. ಬೇಕಾದ್ರೆ ಇನ್ನೊಂದು ತೊಗೊತೀನಿ, ನಿಮಗೆ ಪರ್ಫೆಕ್ಟ್ ಆಗಲಿ ಅನ್ನೋ ಕಾರಣಕ್ಕೆ ಇನ್ನೊಂದು ತೊಗೊತೀನಿ. ಇವು ಛೇದಿಸುವ ರೇಖೆಗಳು ಇಲ್ಲಿ ನೋಡ್ಬೋದು ನೀವು, ಒಂದು ಬಿಂದುವಿನಲ್ಲಿ ಛೇದಿಸಿದಾವೆ. ಇದು ಎಲ್ಲ ರೇಖೆ, ಇದು ಎಂ ರೇಖೆ. ಒಂದು ಬಿಂದುವಿನಲ್ಲಿ ಇವೇನು ಮಾಡಿದಾವೆ, ಛೇದಿಸಾವೆ. ಅಳತೆಗಳನ್ನು ಕಂಡುಹಿಡಿತಾ ಹೋಗ್ತೀನಿ ನೋಡ್ರಿ. ಎಷ್ಟಿದೆ ಇದು, 110 ಐತಿ. ಇಲ್ಲಿಂದ ಎಷ್ಟಿದೆ, 110. ಇನ್ನು ಅಳತೆ ಮಾಡಿರಿ. ಎಷ್ಟಿದೆ ಇದು, 70 ಡಿಗ್ರಿ. ಇಲ್ಲಿಂದ ಅಳತೆ ಮಾಡಿರಿ. ಇದನ್ನ ಅಳತೆ ಮಾಡ್ತೇನೆ ನೋಡ್ರಿ. ಇದು ಸಹ 70 ಡಿಗ್ರಿನೇ ಇದೆ. ಸಾರಿ, ಒಂದು ಸೆಕೆಂಡ. ನೋಡ್ರಿ, ಇದು 110 ಡಿಗ್ರಿ ಇದೆ. ಈ ಕಡೆಯಿಂದ ನೋಡಬೇಕಾಗ್ತದೆ ನಾವು, ಇಲ್ಲಿಂದ 70 ಅಲ್ಲ, ಈ ಕಡೆಯಿಂದ ನೋಡಬೇಕಾಗ್ತದೆ 110 ಡಿಗ್ರಿ. ನೆಕ್ಸ್ಟ್ ಇದನ್ನು ಅಳತೆ ಮಾಡ್ತೀನಿ ನೋಡ್ರಿ. ಇಲ್ಲಿ ಈ ಕಡೆಯಿಂದ ನೋಡ್ರಿ 70 ಇದೆ. ಸೊ ಇದೇ ರೀತಿ ಇನ್ನೂ ಕೆಲವೊಂದಿಷ್ಟು ಎಕ್ಸಾಂಪಲ್ಸನ್ನು ಇನ್ನೂ ಹಲವಾರು ಎಕ್ಸಾಂಪಲ್ಸನ್ನು ತೊಗೊಂಡ್ರಿ ಅಂತಂದ್ರೆ ನೀವು ಒಂದು ಸಾಮಾನ್ಯ ಪಾಯಿಂಟನ್ನು ಇಲ್ಲಿ ಗಮನಿಸ್ತೀರಿ. ಏನು ಗಮನಿಸ್ತೀರಿ ಹಾಗಾದರೆ? ಇಲ್ಲಿ ನೋಡ್ರಿ, ಇದು 78, ಇದು 78, 102, 102 ಡಿಗ್ರಿ. ಅಂದ್ರೆ ಅಪೋಸಿಟ್ ಆ್ಯಂಗಲ್ಸ್. ಒಂದು ರೇಖೆ, 2 ರೇಖೆಗಳು ಛೇದಿಸಿದಾಗ ಏನು ಉಂಟಾಗ್ತಾವಲ್ಲ ಅಭಿಮುಖ ಕೋನಗಳು ಅಂತ ಕರಿತೀವಿ, ಇವು ಸೇಮ್ ಇರ್ತಾವೆ. ಇವು ಸಹ ಏನು ಶೃಂಗಾಭಿಮುಖ ಕೋನಗಳು, ಇವು ಸಹ ಏನಿರ್ತಾವೆ, ಸೇಮ್ ಇರ್ತಾವೆ. ಇಲ್ಲಿ ಬರ್ರಿ, ಇದು ಎಷ್ಟಿದೆ, 110 ಡಿಗ್ರಿ ಐತಿ, ಇದು 110 ಡಿಗ್ರಿ ಐತಿ. ಸೊ ಇವು ಶೃಂಗಾಭಿಮುಖ ಕೋನಗಳು ಸಮ. 70, 70 ಇವು ಸಹ ಶೃಂಗಾಭಿಮುಖ ಕೋನಗಳು ಸಮ. ನಾವು ಇನ್ನೊಂದು ಪಾಯಿಂಟನ್ನು ಗಮನಿಸಬೇಕಿಲ್ಲಿ. ಏನು ಗಮನಿಸಬೇಕು? ಇವೆರಡನ್ನು ಕೂಡಿಸ್ರಿ ಎಷ್ಟು ಬರ್ತದೆ? 102 + 78 ಮಾಡಿದ್ರಿ ಅಂತಂದ್ರೆ ಎಷ್ಟು ಬರ್ತದೆ? 180 ಬರ್ತದೆ. ಆಮೇಲೆ 78, 102 + 102 ಅಗೇನ್ ಎಷ್ಟು ಬರ್ತದೆ? 180 ಡಿಗ್ರಿ ಬರ್ತದೆ. ಸೊ ಆಮೇಲೆ ಇದನ್ನು ಮಾಡಿರಿ 180 ಡಿಗ್ರಿ. ಅದು ಇಲ್ಲಿ ಬರ್ರಿ. ನೆಕ್ಸ್ಟ್ ಇದನ್ನು ಮಾಡಿರಿ, ಏನು ಬರ್ತದೆ? 70 + 110 180, 110 + 70 ಅಗೇನ್ 180. ಇಲ್ಲಿ ನೋಡ್ಬೋದು ನೀವು,
ಈ ಎರಡು ಕೋನಗಳನ್ನ ಕೂಡಿಸಿರೋ 180, ಈ ಎರಡು ಕೋನಗಳನ್ನ ಕೂಡಿಸಿರೋ 180, ಈ ಎರಡು ಕೋನಗಳನ್ನ ಕೂಡಿಸಿರೋ 180. ಸೊ ನೀವು ಎರಡು ಗುಣಲಕ್ಷಣಗಳು ನಿಮಗೆ ಇಲ್ಲಿ ಕಂಡು ಬರ್ತಾವೆ ನೋಡಿರಿ. ಅವ್ರು ಏನು ಕೇಳ್ತಾರೆ ಅಂತಂದ್ರೆ ಈ ಕೋನಗಳಲ್ಲಿ ನೀವು ಯಾವ ವಿನ್ಯಾಸಗಳನ್ನು ಗಮನಿಸುತ್ತೀರಿ ಅಂತ ಹೇಳಿದಾರೆ. ಸೊ ಇದು ಏನಂತಂದ್ರೆ ಛೇದಿಸುವ ರೇಖೆಗಳಾಗಿದ್ದಾಗ ಯಾವ ವಿನ್ಯಾಸವನ್ನು ನೀವು ಗಮನಿಸಿದ್ರಿ, ಇದು ಕೋನ ಎ ಬಿ ಸಿ ಡಿ ಅಂತಾದಾಗ ನೀವು ನೋಡ್ರಿ ಏನಾಯಿತು, ಶೃಂಗಾತ್ಮಕ ಕೋನ ಇದು ಏನಾಯ್ತು, ಸಮ ಆಯ್ತು. ಅಂದ್ರೆ ಕೋನ್ ಎ ಈಸ್ ಈಕ್ವಲ್ ಟು ಕೋನ್ ಇದು ಸಿ ಎ ಬಿ ಸಿ ಡಿ, ಕೋನ್ ಎ ಈಸ್ ಈಕ್ವಲ್ ಟು ಕೋನ್ ಸಿ, ಕೋನ ಡಿ ಈಸ್ ಈಕ್ವಲ್ ಟು ಕೋನ್ ಬಿ ಶೃಂಗಾತ್ಮಕ. ಆಮೇಲೆ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ, 180 ಡಿಗ್ರಿ, ಎ ಪ್ಲಸ್ ಬಿ, ಬಿ ಪ್ಲಸ್ ಸಿ 180 ಡಿಗ್ರಿ, ಸಿ ಪ್ಲಸ್ ಡಿ 180 ಡಿಗ್ರಿ, ಆಮೇಲೆ ಎ ಪ್ಲಸ್ ಡಿ ಸಹ 180 ಡಿಗ್ರಿನೇ. ಎ ಪ್ಲಸ್ ಡಿ ಸೇರಿಸಿದ್ರೆ 180 ಡಿಗ್ರಿ ಬರ್ತದೆ. ನೆಕ್ಸ್ಟ್ ಚಿತ್ರ 5.2ರಲ್ಲಿ ಇಲ್ಲಿ 5.2 ಗಮನಿಸ್ರಿ. ಕೋನ್ ಎ ಈಸ್ ಈಕ್ವಲ್ ಟು 120 ಡಿಗ್ರಿ ಆಗಿದ್ದರೆ ಇದೇನಾದರೂ 120 ಡಿಗ್ರಿ ಆಗಿದ್ದರೆ ಬಿ ಸಿ ಡಿಗಳ ಅಳತೆಗಳನ್ನು ರಚಿಸದೆ ಹಾಗೂ ಅಳೆಯದೇ ಕಂಡು ಹಿಡಿಯಬಲ್ಲಿರ? ಹೌದು, ನಾವು ಕಂಡು ಹಿಡಿಬೋದು. ಯಾಕಂತಂದ್ರೆ ನಾವೀಗ ಹಲವಾರು ಉದಾಹರಣೆಗಳನ್ನು ತೆಗೆದುಕೊಂಡು ನಾವು ಆ ಒಂದು ಛೇದಿಸುವ ರೇಖೆಗಳ ಕೋನಗಳ ನಡುವೆ ಇರತಕ್ಕಂತಹ ಸಂಬಂಧವನ್ನು ನಾವು ತಿಳ್ಕೊಂಡಿದ್ದೀವಿ. ಹಾಗಾದರೆ ನಾವು ಏನು ಮಾಡ್ಬೋದು ಅಂದರೆ ಉಳಿದ ಕೋನಗಳನ್ನು ನಾವು ಅಸ್ಯೂಮ್ ಮಾಡ್ಬೋದು. ಯಾವ ರೀತಿ ಮಾಡ್ಬೋದು ನೋಡ್ರಿ. ಕೋನ್ ಎ ಕೋನ್ ಸಿ ಸಮ, ಯಾಕಂತಂದ್ರೆ ಅವೆರಡು ಎಂಥ ಕೋನಗಳು, ಶೃಂಗಾತ್ಮಕ ಕೋನಗಳು ಸಮ. ಆಮೇಲೆ ಕೋನ್ ಡಿ ಮತ್ತು ಬಿ ಏನಾಗ್ತಾವೆ, ಸಮ ಆಗ್ತಾವೆ. ಕೋನ್ ಬಿ ಎಷ್ಟು, ಇವೆರಡು ಕೋನಗಳನ್ನ ಕೂಡಿಸಿದ್ರೆ 180, ಇದು 120 ಅಂದರೆ ಇದು 60 ಇರ್ತದೆ. ಇದು 60 ಅಂದರೆ ಶೃಂಗಾತ್ಮಕ ಕೋನ ಡಿ ಎಷ್ಟು ಇರ್ತದೆ, ಇದು 60 ಇರ್ತದೆ. ಸೊ ನಾವು ಅವುಗಳನ್ನ ಅಳತೆ ಮಾಡದೆ ಏನು ಮಾಡ್ಬೋದು ಅಂತಂದರೆ ಅವುಗಳನ್ನು ಕಂಡು ಹಿಡಿಬೋದು ನಾವು ಕೋನಗಳನ್ನು. ಸೊ ಬರೀರಿ ಇಲ್ಲಿ ಕೋನ್ ಬಿ ಎಷ್ಟದ 60 ಡಿಗ್ರಿ, ಕೋನ ಸಿ 120 ಡಿಗ್ರಿ, ಕೋನ ಡಿ 60, ಅವುಗಳನ್ನು ನಾವು ಕಂಡುಹಿಡಿಯಬಹುದು. ಅದೇ ರೀತಿ ಕೋನ್ ಎ ಕೋನ್ ಬಿಗಳ ಒಟ್ಟು ಮೊತ್ತ 180 ಡಿಗ್ರಿ. ಹೌದು, ಕೋನ್ ಎ ಬಿ ಎರಡು ಪಾರ್ಶ್ವಕೋನಗಳು ಒಂದು ಸರಳ ರೇಖೆ ಮೇಲಿದ್ದಾವೆ 180 ಡಿಗ್ರಿ ಎಂದು ನಮಗೆ ತಿಳಿದಿದೆ. ಏಕೆಂದರೆ ಅವುಗಳನ್ನು ಒಟ್ಟುಗೂಡಿಸಿದಾಗ ಅವು 180 ಡಿಗ್ರಿ ಅಳತೆಯ ಸರಳ ಕೋನವನ್ನು ಉಂಟು ಮಾಡುತ್ತವೆ. ಆದ್ದರಿಂದ ಕೋನ್ ಎ ಅಳತೆ 120 ಆಗಿದ್ದರೆ ಕೋನ್ ಬಿ ಅಳತೆ 60 ಡಿಗ್ರಿ. ಸೊ ನಾ ಇದರಲ್ಲಿ ಹೇಳಿದಂಗೆ ಇವೆರಡು ಒಂದು ಸರಳ ರೇಖೆ ಮೇಲಿರ್ತಕ್ಕಂತಹ ಪಾರ್ಶ್ವಕೋನಗಳು, ಇವುಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ. ಸೊ ಕೋನ್ ಬಿ ಎಷ್ಟು ಬಂತು, 60 ಡಿಗ್ರಿ ಬಂತು. ಅದೇ ರೀತಿ ಕೋನ್ ಬಿ ಮತ್ತು ಸಿಗಳ ಒಟ್ಟು ಮೊತ್ತ 180 ಡಿಗ್ರಿ ಆಗಿದೆ. ನಾ ಆಗಲೇ ಹೇಳಿನಿ ಕೋನ್ ಬಿ ಮತ್ತು ಸಿ ಕೂಡಿಸಿದ್ರೆ 180 ಡಿಗ್ರಿ. ಆದ್ದರಿಂದ ಕೋನ್ ಬಿ 60 ಆದರೆ ಕೋನ್ ಸಿ 120, ಕೋನ್ ಬಿ 60 ಆತಂದರೆ ಕೋನ್ ಸಿ 120, ಯಾಕಂದರೆ ಇವೆರಡು ಕೂಡಿಸಿದ್ರೆ 180 ಡಿಗ್ರಿ ಬರ್ತದೆ. ಅದೇ ರೀತಿ ಇವೆರಡು ಕೂಡಿಸಿದ್ರೆ 180 ಡಿಗ್ರಿ, ಇದು 120 ಅಂದರೆ ಇದು ಎಷ್ಟಿರ್ತದೆ, 60 ಇರ್ತದೆ. ಸೊ ಅದನ್ನೇ ಅವರು ಮುಂದಿನ ಒಂದು ಲೈನಲ್ಲಿ ಹೇಳಿದ್ದಾರೆ. ಚಿತ್ರ 5.2ರಲ್ಲಿರುವಂತೆ ಎರಡು ರೇಖೆಗಳು ಪರಸ್ಪರ ಛೇದಿಸಿ ಎ ಬಿ ಸಿ ಮತ್ತು ಡಿ ಎಂದು ಗುರುತು ಮಾಡಿದ 4 ಕೋನಗಳನ್ನು ಉಂಟು ಮಾಡಿದರೆ ಕೋನ್ ಎ ಮತ್ತು ಸಿಗಳು ಸಮವಾಗಿರುತ್ತವೆ ಹಾಗೂ ಕೋನ್ ಬಿ ಮತ್ತು ಡಿಗಳು ಸಮವಾಗಿರುತ್ತವೆ. ಹೌದು, ಸೊ ಕೋನ್ ಎ ಮತ್ತು ಸಿ ಸಮನಾಗಿರ್ತಾವೆ. ಕೋನ್ ಎ ಮತ್ತು ಸಿ ಅವುಕನ್ನ ಹೇಳಿದೆ ಶೃಂಗಾಭಿಮುಖ ಕೋನಗಳು ಅಂತ ಕರೀತಾರೆ. ಕೋನ್ ಬಿ ಮತ್ತು ಡಿ ಸಮನಾಗಿರ್ತವೆ, ಇವು ಸಹ ಶೃಂಗಾಭಿಮುಖ ಕೋನಗಳೇ ಆಗಿರ್ತವೆ. ಯಾವುದೇ ಛೇದಿಸುವ ರೇಖೆಗಳ ಜೋಡಿಗೆ ಇದು ಯಾವಾಗಲೂ ಸರಿಯೇ? ಹೌದು, ನೀವು ಯಾವುದೇ ಛೇದಿಸುವ ರೇಖೆಗಳನ್ನು ತಗೊಂಡ್ರಿ ಅಂತಂದ್ರೆ ಶೃಂಗಾಭಿಮುಖ ಕೋನಗಳು ಸಮನಾಗೇ ಇರ್ತಾವೆ. ಕೋನ್ ಎನ ವಿವಿಧ ಅಳತೆಗಳಿಗೆ ಇದನ್ನು ಪರಿಶೀಲಿಸಿ ಈ ಅಳತೆಗಳನ್ನು ಬಳಸಿಕೊಂಡು ಕೋನ್ ಎನ ಯಾವುದೇ ಅಳತೆಗೆ ಈ ಗುಣವು ಸರಿ ಹೊಂದುತ್ತದೆಯೇ ಎಂಬುದಕ್ಕೆ ನೀವು ಕಾರಣವನ್ನು ನೀಡಬಲ್ಲಿರಾ. ಅಂದರೆ ಅವರು ಕೋನ್ ಎನ 120 ಅಂತ ಕೊಟ್ಟಿದ್ದಾರೆ. ಸೊ ನಾವು ಬೇರೆ ಅಳತೆಗಳನ್ನ ತೊಗೊಂಡ್ರು ಇದು ನಿಜ ಆಗ್ತದನ ಅಂತ. ಸೊ ನಾವು ಇಲ್ಲಿ ತೊಗೊಂಡು ನೋಡಿದ್ದೀವಿ ಆಲ್ರೆಡಿ. ಸೊ ಇದು ಈ ಒಂದು ಚಿತ್ರವನ್ನು ಗಮನಿಸ್ರಿ. ಇದು ಕೋನ್ ಎ ಅಂದ್ಕೊಳ್ರಿ, 120 ಬದಲಾಗಿ ನಾವು ಎಷ್ಟು ತೊಗೊಂಡಿದ್ದೀವಿ, 78. ಇದನ್ನು ಈ ರೀತಿ ಡಯಾಗ್ರಾಮನ್ನು ಈ ರೀತಿ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ಅಲ್ಲಿ ಕೋನ್ ಎ ಎಷ್ಟು ಕೊಟ್ಟಿದ್ರು, 120 ಕೊಟ್ಟಿದ್ರು, ನಾವು 102 ಅಂತ ತೊಗೊಂಡಿದ್ದೀನಿ. ಸೊ ಈ ಒಂದು ಸಂದರ್ಭದಲ್ಲೂ ಇದು ಸಮ, ಇದು ಸಮನಾಗಿ ಇದೆ. ಇವುಗಳ ಮೊತ್ತ 180, ಇವುಗಳ ಮೊತ್ತ 180, ಇವುಗಳ ಮೊತ್ತ 180. ಸೊ ಈ ರೀತಿ ಮೊತ್ತನೂ ಸಹ ನಮಗೇನು ಬಂದಿದೆ, ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿನೇ ಬಂದಿದೆ. ಸೊ ಹಾಗಾದರೆ ಅವ್ರು ಏನು ಹೇಳಿದಾರೆ ಅಂತಂದ್ರೆ ಇದು ಎಲ್ಲ ಒಂದು ಛೇದಿಸುವ ರೇಖೆಗಳಿಗೆ ಇದು ಏನಾಗ್ತದೆ, ಸರಿ ಹೊಂದ್ತದೆ.
ಕೋನಿನ ಬೆಲೆಗಳನ್ನು ಊಹಿಸದೆ ಚಿತ್ರ 5.2ಕ್ಕೆ ನಮ್ಮ ಕಾರಣವನ್ನು ಸಾಮಾನ್ಯೀಕರಿಸಬಹುದು. ಸರಳ ಕೋನದ ಅಳತೆ 280 ಡಿಗ್ರಿ ಆಗಿರುವುದರಿಂದ A+B A+D 180 ಡಿಗ್ರಿ ಆಗಿರಬೇಕು. ಆದ್ದರಿಂದ ಕೋನ್ ಬಿ ಮತ್ತು ಡಿಗಳು ಯಾವಾಗಲೂ ಸಮನಾಗಿರುತ್ತವೆ. ಅದೇ ರೀತಿ ಕೋನ್ B+A ಕೋನ್ B+C 180 ಡಿಗ್ರಿ. ಆದ್ದರಿಂದ ಕೋನ್ ಎ ಮತ್ತು ಸಿ ಸಮವಾಗಿರಬೇಕು. ಅದನ್ನೇ ಹೇಳ್ತಾರೆ ಅವರು. ಇದು ಒಂದು ಸರಳ ಕೋನದ ಅಳತೆ ನಮಗೆ ಗೊತ್ತಿದೆ 180 ಡಿಗ್ರಿ ಅಂತ. ಅವುಗಳನ್ನು 2 ಭಾಗಗಳನ್ನಾಗಿ ಈ ರೇಖೆ ಏನು ಮಾಡಿದೆ, ವಿಭಾಗಿಸಿದೆ. ಆದ್ದರಿಂದ ಇವೆರಡನ್ನೂ ಕೂಡಿಸಿದ್ರೆ ನಮಗೆ ಎಷ್ಟು ಬರ್ತದೆ, 180 ಬರ್ತದೆ. ಇಲ್ಲಿ ನೋಡ್ಬೋದು ನೀವು ಎಮ್ ಅನ್ನೋದು ಒಂದು ಸರಳ ರೇಖೆಯನ್ನು ಈ ಸಿ ರೇಖೆ ಏನು ಮಾಡಿದೆ, ವಿಭಾಗ ಮಾಡಿದೆ ಎಲ್ ರೇಖೆ. ಹಾಗಾದರೆ ಇವೆರಡನ್ನೂ ಕೂಡಿಸಿದ್ರೆ 180 ಡಿಗ್ರಿನ ಬರಬೇಕು, ಹೌದಲ್ವಾ? 180 ಡಿಗ್ರಿನ ಬರ್ತದೆ. ನೆಕ್ಸ್ಟ್, ಪರಸ್ಪರ ಛೇದಿಸುವ ರೇಖೆಗಳು. 2 ರೇಖೆಗಳಿಂದ ಉಂಟಾದ ಕೋನಿಯ ಮತ್ತು ಕೋನ್ ಬಿಗಳಂತಹ ಪಾರ್ಶ್ವಕೋನಗಳು ಸರಳ ಯುಗ್ಮಗಳಂತ ಕರಿತೀವಿ. ಸರಳ ಯುಗ್ಮಗಳ ಮೊತ್ತ ಯಾವಾಗಲೂ 180 ಡಿಗ್ರಿ ಆಗಿರುತ್ತದೆ. ಹಾಗಾದರೆ ಮಕ್ಕಳೇ, ಇಲ್ಲಿ ಸರಳ ಯುಗ್ಮಗಳು ಎಂದರೇನು ಅಂತ ಈ ಒಂದು ವರ್ಡನ್ನು ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಏನಂತಂದರೆ, 2 ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿದ್ದರೆ ಅವುಗಳನ್ನು ಏನಂತ ಕರಿತೀವಿ, ನಾವು ಸರಳ ಯುಗ್ಮಗಳು ಅಂತ ಕರಿತೀವಿ. 180 ಡಿಗ್ರಿನೇ ಆಗಿರ್ತದೆ. ಅದು ಏನಿದ್ರೆ ಡೆಫಿನೇಷನ್ ಹಂಗಂದ್ರೆ ಸರಳ ಯುಗ್ಮದ್ದು 2 ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ. ಸೊ ಇದನ್ನು ಕೋನಗಳನ್ನ ಏನಂತ ಕರಿತೀವಪ್ಪ ನಾವು ಅಂತಂದರೆ ಸರಳ ಯುಗ್ಮಗಳು ಅಂತ ಕರಿತೀವಿ. ಸರಿನಾ? ನೆಕ್ಸ್ಟ್, ಶೃಂಗಾತ್ಮಕ ಕೋನಗಳಂದ್ರೆ ನಿಮಗೆ ಹೇಳಿದ್ದೇನೆ ಆಲ್ರೆಡಿ ಸೇಮ್. ಏನಂತಂದ್ರೆ 2 ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಈ ಕೋನಗಳನ್ನು ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಏನಪ್ಪ ಅಂತಂದರೆ 2 ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಅಭಿಮುಖ ಕೋನಗಳನ್ನು ನಾವು ಶೃಂಗಾಭಿಮುಖ ಕೋನಗಳು ಎಂದು ಕರೆಯುತ್ತೇವೆ. ನೋಡ್ಬೋದು ನೀವು ಇಲ್ಲಿ. ಹಾಗೆ ಏನಪ್ಪ ಅಂತಂದರೆ ಶೃಂಗಾಭಿಮುಖ ಕೋನಗಳು ಯಾವತ್ತಿದ್ರೂ ಏನಾಗಿರ್ತಾವೆ, ಸಮನಾಗಿರುತ್ತವೆ. ನೆಕ್ಸ್ಟ್ ನೋಡಿರಿ, ಕಂಡು ಹಿಡಿಯಿರಿ. ಚಿತ್ರ 5.3ರಲ್ಲಿ ನೀವು ಗಮನಿಸಿದ ಎಲ್ಲ ಸರಳ ಯುಗ್ಮಗಳು ಮತ್ತು ಶೃಂಗಾಭಿಮುಖ ಕೋನಗಳನ್ನು ಪಟ್ಟಿ ಮಾಡಿ. ಸರಳ ಯುಗ್ಮ ಅಂತ ಹೇಳಿದ್ದೇನೆ ಅಂದರೆ ಪಾರ್ಶ್ವ ಕೋನಗಳು ಎ ಮತ್ತು ಬಿ, ಆಮೇಲೆ ಕೋನ್ ಬಿ ಮತ್ತು ಕೋನ್ ಸಿ, ABBC CD, ಕೋನ್ ಸಿ ಮತ್ತು ಕೋನ್ ಡಿ, ಹಾಗೂ ಕೋನ್ ಡಿ ಮತ್ತು ಕೋನ್ ಎ, ABBC CD D ಇವೇನಿವು ಸರಳ ಯುಗ್ಮಗಳು. ನಂತರ ಶೃಂಗಾತ್ಮಕ ಕೋನಗಳ ಜೋಡಿಗಳು ಅವರೊಂದು ಕೊಟ್ಟಿದ್ದಾರೆ, ಬಿ ಮತ್ತು ಡಿ ಅಂತ ಅವರೊಂದು ಕೊಟ್ಟಿದ್ದಾರೆ. ಇನ್ನೊಂದು ಏನಂತಂದರೆ ಕೋನ್ ಎ ಮತ್ತು ಕೋನ್ ಸಿ, ಇವೇನಿವು ಶೃಂಗಾಭಿಮುಖ ಕೋನಗಳು. ಅಳತೆಗಳು ಮತ್ತು ರೇಖಾಗಣಿತ. ಸರಳ ಯುಗ್ಮಗಳನ್ನು ಅಳೆದಾಗ ಕೆಲವೊಮ್ಮೆ ಅವುಗಳ ಮೊತ್ತ 180 ಡಿಗ್ರಿ ಆಗಿರುವುದನ್ನು ನೀವು ಗಮನಿಸಿರಬಹುದು. ಅಥವಾ ಶೃಂಗಾಭಿಮುಖ ಕೋನಗಳನ್ನು ಅಳೆದಾಗ ಕೆಲವೊಮ್ಮೆ ಅವು ಅಸಮವಾಗಿರಬಹುದು. ಇದಕ್ಕೆ ಕಾರಣಗಳೇನು? ವಿಭಿನ್ನ ಕಾರಣಗಳಿರಬಹುದು. ಇವ್ರು ಏನು ಹೇಳ್ತಿದ್ದಾರಪ್ಪ ಅಂತಂದರೆ, ನೀವು 2 ಸರಳ ರೇಖೆಗಳು ಅದರಲ್ಲಿ ಬರ್ತಕ್ಕಂತಹ ಸರಳ ಯುಗ್ಮಗಳನ್ನು ಅಳತೆ ಮಾಡಿದ್ರಿ ಅಂತಂದ್ರೆ 180 ಆಗದೇ ಇರಬಹುದಂತ. ಯಾಕಾಗದೇ ಇರಬಹುದು, ಅದಕ್ಕೆ ಕಾರಣ ಅಂತ ಕೇಳಿದ್ದಾರೆ ಅವರು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಅಳೆಯುವ ಉಪಕರಣಗಳ ಅಸಮರ್ಪಕ ಬಳಕೆ, ಅಳತೆ ದೋಷಗಳು. ಅಂದ್ರೆ ಅಳತೆಯನ್ನು ಸರಿಯಾಗಿ ಮಾಡಲಿಕ್ಕೆ ಬರಲಿಲ್ಲ ಅಂತಂದ್ರೂ 180 ಡಿಗ್ರಿ ನಮಗೆ ಬರದೇ ಹೋಗ್ಬೋದು. ಅಥವಾ ಇನ್ನೊಂದು ಹೇಳ್ತಾರೆ ಅವರು, ಎಳೆದ ರೇಖೆಗಳ ದಪ್ಪದಲ್ಲಿ ವ್ಯತ್ಯಾಸ. ರೇಖಾಗಣಿತದಲ್ಲಿ ಆದರ್ಶ ರೇಖೆಯು ಯಾವುದೇ ದಪ್ಪವನ್ನು ಹೊಂದಿಲ್ಲ, ಆದರೆ ಯಾವುದೇ ದಪ್ಪವಿಲ್ಲದ ರೇಖೆಗಳನ್ನು ಎಳೆಯಲು ನಮಗೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಇದರ ಅರ್ಥ ಏನಪ್ಪ ಅಂದರೆ, ನಮಗೆ ರೇಖೆಯ ಡೆಫಿನಿಷನ್ ಗೊತ್ತಿದೆ. ಏನ? ಅಗಲರಹಿತ ಉದ್ದ. ರೇಖೆ ಅಂತಂದರೆ ಏನು? ಅಗಲರಹಿತ ಉದ್ದ. ಆದ್ರೆ ಅಗಲರಹಿತ ಉದ್ದ ಅಂದ್ರೆ ಅಗಲ ಇರಲಾರ್ದ ಲೈನನ್ನು ಎಳಿಲಿಕ್ಕೆ ಬರಲ್ಲ. ಅಟ್ಲೀಸ್ಟ್ ಇಷ್ಟು ಥಿಕ್ನೆಸ್ ಇರುವಂತಹ ಲೈನನ್ನು ನಾವು ಎಳಿಬೇಕು. ಅಗಲ ಇರಲಾರ್ದ ಲೈನನ್ನು ನಾವು ಎಳಿಲಿಕ್ಕೆ ಬರೋಂಗಿಲ್ಲ. ನಾವು ಏನಾದರೂ ಏನು ಮಾಡಿದ್ವಿ ಅಂದರೆ ಈ ರೀತಿ ಥಿಕ್ ಲೈನನ್ನು ಎಳೆದ್ವಿ ಅಂತಂದರೆ ಸೊ ಅಲ್ಲಿ 1 mm ಡಿಫ್ರೆನ್ಸ್ ಬರುವಂಥ ಸಾಧ್ಯತೆ ಇರ್ತೈತೆ. ಅಂದ್ರೆ 1 ಡಿಗ್ರಿ ಡಿಫ್ರೆನ್ಸ್ ಬರುವಷ್ಟು ಸಾಧ್ಯತೆ ಇರ್ತೈತೆ. 180 ಈಗ ಅಳತೆ ಮಾಡಿದಾಗ 180 ಬರದೇ ಹೋಗ್ಬೋದು. ಅಥವಾ ಈ ಕೋಣ ಅಳತೆ ಮಾಡಿದಾಗ ಸಮ ಬರದೇ ಹೋಗ್ಬೋದು. ಇದಕ್ಕೆ 2 ಕಾರಣಗಳಿದಾವೆ. ಒಂದು
ಅಸಮರ್ಪಕ ಬಳಕೆ. ಎರಡನೇದು ಏನಪ್ಪ ಅಂತಂದರೆ ರೇಖೆಯ ದಪ್ಪವನ್ನು ನಾವೇನಾದರೂ ವ್ಯತ್ಯಾಸ ಮಾಡಿದ್ವಿ ಅಂತಂದ್ರೆ ಅದು ತಪ್ಪಾಗಿ ತೋರಿಸುವಂತಹ ಸಾಧ್ಯತೆ ಇರ್ತದೆ. ರೇಖಾಗಣಿತದಲ್ಲಿ ನಾವು ನಮ್ಮ ಸುತ್ತಲೂ ಕಾಣುವ ರೇಖೆಗಳು ಮತ್ತು ಇತರ ಆಕಾರಗಳ ಆದರ್ಶ ಆವೃತ್ತಿಗಳನ್ನು ರಚಿಸುತ್ತೇವೆ ಮತ್ತು ಅವುಗಳ ನಡುವಿನ ಸಂಬಂಧಗಳನ್ನು ವಿಶ್ಲೇಷಿಸುತ್ತೇವೆ. ಉದಾಹರಣೆಗೆ, ಒಂದು ಸರಳ ರೇಖೆಯಿಂದ ಉಂಟಾದ ಕೋನ 180 ಡಿಗ್ರಿ ಎಂದು ನಮಗೆ ತಿಳಿದಿದೆ. ಆದ್ದರಿಂದ ಇನ್ನೊಂದು ರೇಖೆ ಈ ಕೋನವನ್ನು 2 ಭಾಗಗಳಾಗಿ ವಿಂಗಡಿಸಿದರೆ 2 ಭಾಗಗಳ ಒಟ್ಟು ಮೊತ್ತ 180 ಡಿಗ್ರಿ ಆಗಿರಬೇಕು. ಅಂದರೆ ಏನು ಹೇಳಿದಾರಂದ್ರೆ, ಒಂದು ಸರಳ ರೇಖೆ ಇದರಲ್ಲಿ ಕೋನ ಎಷ್ಟಿರ್ತೈತಿ? 180 ಡಿಗ್ರಿ ಕೋನ ಇರ್ತೈತಿ. ಸೊ ಈ ಒಂದು ರೇಖೆಯನ್ನು ಇನ್ನೊಂದು ರೇಖೆ ಕಟ್ ಮಾಡ್ತಿ ಅಂದ್ರೆ ಇವೆರಡು ಮೊತ್ತನೂ ಸೇಮ್ 180 ಇರಬೇಕು, ಹೌದಲ್ಲ? ನಾವು ಇದನ್ನು ತಾರ್ಕಿಕತೆಯ ಮೂಲಕ ಪಡೆದಿರುವುದೇ ಹೊರತು ಅಳತೆಯಿಂದಲ್ಲ. ಸೊ ಇದನ್ನು ಜನರಲ್ ಆಗಿ ಇದನ್ನು ಮೊತ್ತ ಫಸ್ಟ್ 180 ಇತ್ತು, ಅದನ್ನು ಈ ಭಾಗ ಮಾಡಿದರೂ ಸಹ ಮೊತ್ತ 180 ಬರಬೇಕನ್ನುವಂತಹ ತಾರ್ಕಿಕತೆಯಿಂದ ಸೊ ಇದನ್ನು ಪಡೆದಿದ್ದೀವಿ. ಎಕ್ಸಾಕ್ಟ್ 180 ಅಂತ ಅಲ್ಲ. ನಾವು ಅಳೆಯುವಾಗ ಮೇಲೆ ತಿಳಿಸಿದ ಕಾರಣಗಳಿಂದಾಗಿ ಅದು ನಿಖರವಾಗಿ ಹಾಗೆ ಆಗದಿರಬಹುದು. ಆದರೂ ಅಳತೆಗಳು ನಾವು ಊಹಿಸಿದ್ದಕ್ಕೆ ಬಹಳ ಹತ್ತಿರದಲ್ಲಿವೆ. ಇದರಿಂದಾಗಿ ರೇಖಾಗಣಿತವು ಭೌತಶಾಸ್ತ್ರ, ಕಲೆ, ಇಂಜಿನಿಯರಿಂಗ್ ಮತ್ತು ವಾಸ್ತುಶಿಲ್ಪದಂತಹ ವಿವಿಧ ವಿಭಾಗಗಳಲ್ಲಿ ವ್ಯಾಪಕವಾದ ಅನ್ವಯಿಕೆಯನ್ನು ಕಂಡುಕೊಳ್ಳುತ್ತದೆ ಅಂತ ನಾವಿಲ್ಲಿ ಹೇಳಬಹುದು. ನೆಕ್ಸ್ಟ್ ನೋಡ್ರಿ, ಲಂಬ ರೇಖೆಗಳು. ಎಲ್ಲ 4 ಕೋನಗಳು ಸಮವಾಗಿರುವಂತೆ ಒಂದು ಜೊತೆ ಛೇದಿಸುವ ರೇಖೆಗಳ ಜೋಡಿಯನ್ನು ನೀವು ಎಳೆಯಬಲ್ಲಿರಾ? ಕೋನದ ಅಳತೆ ಎಷ್ಟಿರುತ್ತದೆ ಎಂದು ನೀವು ಕಂಡುಹಿಡಿಯಬಲ್ಲಿರಾ ಅಂತ ಕೇಳಿದಾರೆ. ಲಂಬ ರೇಖೆಗಳ ನೋಡ್ರಿ, ಇಲ್ಲೊಂದು ಸರಳ ರೇಖೆಯನ್ನು ಎಳೆತೀನಿ. ಈ ಸರಳ ರೇಖೆಯನ್ನು ಇನ್ನೊಂದು ಸರಳ ರೇಖೆ 90 ಡಿಗ್ರಿ ಆ್ಯಂಗಲಲ್ಲಿ ಕಟ್ ಮಾಡಿತು ಅಂತಂದರೆ, ಅಂದರೆ 90 ಡಿಗ್ರಿ ಕೋನದಲ್ಲಿ ಕಟ್ ಮಾಡಿತು ಅಂತಂದರೆ, ಛೇದಿಸಿತು ಅಂತಂದರೆ, ಈ ರೇಖೆಗಳನ್ನು ಇದನ್ನು ಎಲ್ ಅಂತ ತಗೋರಿ, ಇದು ಎಮ್ ರೇಖೆಗಂತ ತಗೋರಿ. ಈ ಎಲ್ ಮತ್ತು ಎಮ್ ರೇಖೆಗಳು ಪರಸ್ಪರ ಲಂಬ ರೇಖೆಗಳಾಗಿರ್ತಾವೆ. ಅಂದರೆ ಎರಡು ರೇಖೆಗಳು ಪರಸ್ಪರ 90 ಡಿಗ್ರಿ ಕೋನದಲ್ಲಿ ಛೇದಿಸಿದರೆ ಅವುಗಳನ್ನು ಲಂಬ ರೇಖೆಗಳು ಎನ್ನುವರು. ಏನು ಮಾಡಬೇಕವ? 90 ಡಿಗ್ರಿ ಕೋನದಲ್ಲಿ ಏನು ಮಾಡಬೇಕು? ಛೇದಿಸಬೇಕು. 90 ಡಿಗ್ರಿ ಕೋನದಲ್ಲಿ ಛೇದಿಸುತ್ತವೆ. ಇವುಗಳನ್ನು ನಾವೇನಂತ ಕರಿತೀವಿ? ಲಂಬ ರೇಖೆಗಳು ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, 2 ರೇಖೆಗಳು ಛೇದಿಸಿದಾಗ ಎಲ್ಲ 4 ಕೋನಗಳು ಸಮವಾಗಿದ್ದರೆ ಪ್ರತಿ ಕೋನವು ಲಂಬ ಕೋನವಾಗಿರಬೇಕು. ಹೌದು, ಎಲ್ಲ 4 ಕೋನಗಳು. ಒಟ್ಟು ಕೋನ ಅಂತಂದರೆ ಇದು 360 ಇರ್ತೈತಿ. ಒಟ್ಟು ಕೋನ ಎಷ್ಟಿರ್ತೈತಿ? 360 ಡಿಗ್ರಿ ಇರ್ತೈತಿ. ಇದರಲ್ಲಿ 4 ಭಾಗ ಮಾಡಿದ್ನಿ ಅಂದ್ರೆ ನನಗೆ 4 9 36 0ಗೆ 0 ಎಷ್ಟು ಬರ್ತದೆ? 90 ಡಿಗ್ರಿ. ಪ್ರತಿ ಕೋನವು ಎಷ್ಟು ಬರ್ತೈತಿ? 90 ಡಿಗ್ರಿನ ನನಗಿದೆ ಬರ್ತದೆ, ಹೌದಾ? ನೆಕ್ಸ್ಟ್, ಲಂಬ ರೇಖೆಗಳು ಲಂಬ ಕೋನಗಳಲ್ಲಿ 90 ಡಿಗ್ರಿ ಪರಸ್ಪರ ಛೇದಿಸುವ ಜೋಡಿ ರೇಖೆಗಳಾಗಿವೆ. ಚಿತ್ರ 5.4ರಲ್ಲಿ ಎಲ್ ಮತ್ತು ಎಮ್ ರೇಖೆಗಳು ಪರಸ್ಪರ ಲಂಬವಾಗಿದೆ ಎಂದು ನಾವು ಹೇಳಬಹುದು. ನಾನು ಆಗಲೇ ಹೇಳ್ದಂಗೆ ಇದೊಂದು ರೇಖೆ, ಸೊ ಈ ರೇಖೆ ಲಂಬವಾಗಿ 90 ಡಿಗ್ರಿ ಕೋನದಲ್ಲಿ ಛೇದಿಸಿದರೆ ಅವುಗಳನ್ನು ಲಂಬ ರೇಖೆಗಳು ಅಂತ ಕರಿತೀವಿ. ರೇಖೆಗಳ ನಡುವೆ ಅಂದ್ರೆ 2 ರೇಖೆಗಳ ನಡುವೆ. ಚಿತ್ರ 5.5ನ್ನು ಗಮನಿಸಿ. ಈ ಚಿತ್ರವನ್ನು ಗಮನಿಸಿ. ನೀವು ಇಲ್ಲಿ ವಿಭಿನ್ನ ರೇಖೆಗಳ ಜೋಡಿಗಳನ್ನು ಗಮನಿಸ್ತೀರಿ. ಪ್ರತಿ ಸಂದರ್ಭದಲ್ಲಿ ರೇಖಾಖಂಡಗಳು ಪರಸ್ಪರ ಸಂಧಿಸುವ ಅಥವಾ ಅಡ್ಡ ಹಾದು ಹೋಗುವ ವಿಧಾನವನ್ನು ಸೂಕ್ತ ಗಣಿತದ ಪದಗಳೊಂದಿಗೆ ಒಂದು ಬಿಂದು, ಒಂದು ಅಂತ್ಯಬಿಂದು, ಮಧ್ಯಬಿಂದು, ಸಂಧಿಸು, ಛೇದಿಸು ಮತ್ತು ಪ್ರತಿ ಕೋನದ ಅಳತೆಗಳನ್ನು ಡಿಗ್ರಿಗಳಲ್ಲಿ ವಿವರಿಸಿ ಅಂತ ಹೇಳಿದ್ದಾರೆ. ಉದಾಹರಣೆ, ಎಫ್ ಜಿ ಮತ್ತು ಎಫ್ ಎಚ್ ರೇಖಾಖಂಡಗಳು ಅಂತ್ಯಬಿಂದು ಎಫ್ನಲ್ಲಿ. ಎಫ್ ಜಿ ಮತ್ತು ಎಫ್ ಎಚ್ ರೇಖಾಖಂಡಗಳು ಅಂತ್ಯಬಿಂದು ಎಫ್ನಲ್ಲಿ ಏನಾಗ್ತಾವ ಅಂದ್ರೆ ಸಂಧಿಸ್ತಾ ಇದ್ದಾವೆ. ಅಟ್ ದ ಡಿಗ್ರಿ 115.3 ಡಿಗ್ರಿಯಲ್ಲಿ ಏನು ಮಾಡಾಕ್ತಾವ ಅಂತಂದ್ರೆ ಸಂಧಿಸ್ತಾ ಇದ್ದಾವೆ. ಸೊ ಈ ರೀತಿ ನೀವು ವಿವಿಧ ರೇಖೆಗಳ ಇನ್ನು ಛೇದಿಸಿದಾವೋ ಏನು ಸಮಾಂತರವಾಗಿದ್ದಾವೋ, ಸೊ ಯಾವ ಆ್ಯಂಗಲಲ್ಲಿ ಛೇದಿಸಿದಾವ ಅನ್ನೋದಕ್ಕೆ 5.5ರಲ್ಲಿ ವಿಭಿನ್ನ ಉದಾಹರಣೆಗಳನ್ನು ನೀಡಿದ್ದಾರೆ ಅವರು. ಸೊ ಇಲ್ಲಿ ನೋಡ್ಬೋದು ಕ್ಯೂ ಪಿ ಲೈನ, ಕ್ಯೂ ಆರ್ ಲೈನ ಏನಿದಾವೋ ಒಂದಕ್ಕೊಂದು ಸಮಾಂತರವಾಗಿ ಏನಾಗದಾವ ಇದಾವ ರೇಖಾಖಂಡಗಳು. ಒಂದಿಷ್ಟು ಕ್ವಶನ್ಸನ್ನು ಕೇಳಿದ್ದಾರೆ. ಎಸ್ ಟಿ ಮತ್ತು ಯು ವಿ ರೇಖಾಖಂಡಗಳು ವೃದ್ಧಿಸಿದರೆ ಅವು ಸಂಧಿಸುವ ಸಾಧ್ಯತೆ ಇದೆ. ಎಸ್ ಟಿ ಮತ್ತು ಯು ವಿ ಇಲ್ಲಿ ಗಮನಿಸ್ರಿ, ಇದು ಎಸ್ ಟಿ ಇದೆ, ಯು ವಿ ಇದೆ. ಇಲ್ಲಿರೋದು ಡಿಸ್ಟೆನ್ಸ್ಗೂ ಇಲ್ಲಿ ಕಡಿಮೆ ಇದೆ, ಇಲ್ಲಿ ಜಾಸ್ತಿ ಇದೆ. ಸೊ ಈ ರೀತಿ ನಾವು ಇವುಗಳನ್ನು ವೃದ್ಧಿಸಿದ್ವಿ ಅಂತಂದ್ರೆ ಇವೇನಾಗ್ತಾವೆ ಅಂತಂದ್ರೆ ಮುಂದೆ ಹೋಗಿ ಏನಾಗ್ತಾವೆ ಅಂತಂದ್ರೆ ಒಂದು ಪಾಯಿಂಟಲ್ಲಿ ಏನಾಗ್ತಾವೆ ಛೇದಿಸ್ತಾವೆ.
ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ಈ ರೀತಿ ನಾ ಇದನ್ನು ವೃದ್ಧಿಸಿದೆ ಅಂತಂದರೆ ಒಂದು ಪಾಯಿಂಟಲ್ಲಿ ಹೋಗಿ ಏನಾಗ್ತಾವ ಛೇದಿಸುವಂಥ ಸಾಧ್ಯತೆ ಇದಕ್ಕೆ ಐತಿ. ಯಾಕಂದರೆ ಇವು ಅಂತರ ಏನಿಲ್ಲ, ಸೇಮ್ ಇಲ್ಲ, ಇಲ್ಲಿದ್ದಕ್ಕೂ ಕಡಿಮೆ ಐತಿ. ನೆಕ್ಸ್ಟ್ ಒ ಪಿ ಮತ್ತು ಕ್ಯೂ ಆರ್ ರೇಖಾಖಂಡಗಳನ್ನು ವೃದ್ಧಿಸಿದರೆ ಇಲ್ಲಿ ನೋಡ್ಬೋದು ನೀವು, ಒ ಪಿ ಮತ್ತು ಕ್ಯೂ ಆರ್ ರೇಖಾಖಂಡಗಳನ್ನು ವೃದ್ಧಿಸಿದರೆ ಅವು ಸಂಧಿಸುವ ಸಾಧ್ಯತೆ ಇದೆಯೇ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಇವುಗಳ ನಡುವಿನ ಅಂತರ ಸೇಮ್ ಐತಿ. ನೀವು ಅಳತೆ ಪಟ್ಟಿಯ ಸಹಾಯದಿಂದ ಅಳತೆಯನ್ನು ಮಾಡಬಹುದು. ಇವುಗಳ ನಡುವಿನ ಅಂತರ ಸೇಮ್ ಐತಿ. ನೀವು ಇದನ್ನು ಎಷ್ಟು ಬೇಕಾದಷ್ಟು ವೃದ್ಧಿಸಿದರೂ ಸಹ ಇವೇನಾಗಂಗಿಲ್ಲ ಅಂತಂದ್ರೆ ಸಂಧಿಸುವುದಿಲ್ಲ. ನೀವು ಇದನ್ನು ಎಷ್ಟು ಬೇಕಾದಷ್ಟು ಎರಡೂ ದಿಕ್ಕುಗಳಲ್ಲಿ ಸಹ ಇದನ್ನು ಈ ರೀತಿ ವೃದ್ಧಿಸಿದ್ರಿ ಇವೇನಾಗಂಗಿಲ್ಲ, ಅವು ಸಂಧಿಸುವ ಸಾಧ್ಯತೆ ಇಲ್ಲ. ಇಲ್ಲಿ ಇದೆ ಸಂಧಿಸುವ ಸಾಧ್ಯತೆ ಇದೆ, ಇಲ್ಲಿ ಸಂಧಿಸುವ ಸಾಧ್ಯತೆ ಇಲ್ಲ. ನಮ್ಮ ಸುತ್ತಲೂ ನಾವು ಗಮನಿಸುವ ಕೆಲವು ರೇಖೆಗಳು ಇಲ್ಲಿವೆ. ಇಲ್ಲಿ ನೋಡ್ಬೋದು ನೀವು, ಹಾರ್ಮೋನಿಯಂ ಪೆಟ್ಟಿಗೆ, ಇದು ಸೋಫಾ, ಇಲ್ಲಿ ಒಂದೇನೋ ಚಿತ್ರವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಇವು ಸಮಾಂತರ ರೇಖೆಗಳು ಒಂದಕ್ಕೊಂದು. ಇಲ್ಲಿ ನೋಡ್ಬೋದು ನೀವು ಇವೇನು ಪಟ್ಟಿ ಇದಾವಲ್ಲ, ಕಟ್ಟಿಗೆ ಪಟ್ಟಿ, ಇವು ಸಮಾಂತರ ರೇಖೆ ಒಳಗೆ ಇದಾವೆ. ಅಂದ್ರೆ ಯಾವುದೇ ಎರಡು ರೇಖೆಗಳ ನಡುವಿನ ಅಂತರ ಸಮನಾಗಿದ್ದರೆ ಅವುಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಸಮಾಂತರ ರೇಖೆಗಳು ಅಂತ ಕರಿತೀವಿ. ಇವು ಒಂದನ್ನೊಂದು ಏನು ಮಾಡೋಂಗಿಲ್ಲ ಅಂತಂದರೆ ಇವು ಛೇದಿಸಲು ಸಾಧ್ಯವಿಲ್ಲ. ಅಂತಹ ರೇಖೆಗಳನ್ನು ನಾವೇನಂತ ಕರಿತೀವಿ, ಸಮಾಂತರ ರೇಖೆಗಳು. ಏನಂತ ನಾವು ಬರಿಬೋದು ಡೆಫಿನಿಷನನ್ನು, ಪರಸ್ಪರ ಛೇದಿಸಲು ಅಸಾಧ್ಯವಾದಂತಹ ರೇಖೆಗಳನ್ನು ಸಮಾಂತರ ರೇಖೆಗಳು ಅಂತ ನಾವು ಕರಿತೀವಿ. ಡೆಫಿನಿಷನನ್ನು ಇಲ್ಲಿ ಕೊಟ್ಟಿದ್ದಾರೆ, ಗಮನಿಸ್ರಿ. ಸಮಾಂತರ ರೇಖೆಗಳು ಒಂದೇ ಸಮತಲದಲ್ಲಿ ಇರುವ ಜೋಡಿ ರೇಖೆಗಳಾಗಿದ್ದು ಅವುಗಳನ್ನು ಎರಡೂ ತುದಿಗಳಲ್ಲೂ ನಾವು ಎಷ್ಟೇ ದೂರ ವಿಸ್ತರಿಸಿದರೂ ಅವು ಏನಾಗುವುದಿಲ್ಲ, ಸಂಧಿಸುವುದಿಲ್ಲ. ಇಲ್ಲಿ ಗಮನಿಸಬಹುದು ನೀವು, ಇದಕ್ಕೊಂದು ಸಮಾಂತರ ರೇಖೆಯನ್ನು ನಾನು ಈ ರೀತಿ ಎಳಿತೀನಿ. ಇದು ಎಲ್ ರೇಖೆ, ಇದು ಎಮ್ ರೇಖೆ. ಇವುಗಳನ್ನು ನೀವು ಎಷ್ಟು ವೃದ್ಧಿಸಿದರೂ ಇವೇನಾಗಂಗಿಲ್ಲ, ರೇಖೆಗಳು ಸಂಧಿಸುವುದಿಲ್ಲ. ಒಂದೇ ಸಮತಲದ ಮೇಲಿರಬೇಕು ಜೋಡಿಗಳು. ಇಲ್ಲೊಂದು ರೇಖೆಯನ್ನು ತೆಗೆದ ಆಮೇಲೆ ಇಲ್ಲೊಂದು ರೇಖೆಯನ್ನು ತೆಗೆದ ಬೇರೆ ಬೇರೆ ಕಡೆ ರೇಖೆಗಳನ್ನು ನಾವು ಸಮಾಂತರ ರೇಖೆಗಳಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಸಮತಲದ ಮೇಲಿರ್ತಕ್ಕಂತಹ ಎರಡು ರೇಖೆಗಳ ನಡುವಿನ ಅಂತರ ಒಂದೇ ಇರಬೇಕು. ಒಂದೇ ಇದ್ದರೆ ಆ ಜೋಡಿ ರೇಖೆಗಳನ್ನು ಎಷ್ಟು ವಿಸ್ತರಿಸಿದರೂ ಅವು ಏನಾಗಂಗಿಲ್ಲ, ಸಂಧಿಸುವುದಿಲ್ಲ. ನಿಮ್ಮ ತರಗತಿಯಲ್ಲಿ ನೀವು ಗುರುತಿಸಬಹುದಾದ ಕೆಲವು ಸಮಾಂತರ ರೇಖೆಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ನಮ್ಮ ತರಗತಿಯಲ್ಲಿ ನಾವು ನೋಟ್ ಪುಸ್ತಕದ ಗೆರೆಗಳು ಅಂತ ಬರಿಬೋದು. ನೋಟ್ಬುಕ್ ಗೆರೆ ನಲ್ಲಿನ ಗೆರೆಗಳು ಏನು ಸೂಚಿಸ್ತಾವು? ಸಮಾಂತರ ರೇಖೆಗಳನ್ನು ಸೂಚಿಸ್ತಾವೆ. ಮತ್ತೇನು ಸೂಚಿಸ್ತಾವೆ? ಪ್ರಾರ್ಥನಾ ಅವಧಿಯಲ್ಲಿ ವಿದ್ಯಾರ್ಥಿಗಳ ನಿಂತ ಲೈನ್. ಪ್ರಾರ್ಥನಾ ಅವಧಿಯಲ್ಲಿ ವಿದ್ಯಾರ್ಥಿಗಳ ಸಾಲುಗಳು ಅವು ಬಹುತೇಕ ಏನಾಗಿರ್ತಾವೆ ಅಂತಂದ್ರೆ ಪ್ಯಾರಲಲ್ ಲೈನ್ಸ್ ಅಥವಾ ಸಮಾಂತರ ರೇಖೆಗಳೇ ಆಗಿರ್ತಾವೆ. ವಿದ್ಯಾರ್ಥಿಗಳ ಸಾಲುಗಳು ಸಮಾಂತರ ರೇಖೆಗೆ ಉದಾಹರಣೆಗಳಾಗಿವೆ ನಮ್ಮ ತರಗತಿ ಸನ್ನಿವೇಶದಲ್ಲಿ. ಸಮಾಂತರ ರೇಖೆಗಳನ್ನು ಹೆಚ್ಚಾಗಿ ಕಲಾಕೃತಿ ಮತ್ತು ಛಾಯೆಯಲ್ಲಿ ಬಳಸಲಾಗುತ್ತದೆ. ಇಲ್ಲಿ ನಿಮಗೆ ಎಕ್ಸಾಂಪಲನ್ನು ತೋರಿಸಿದ್ದಾರೆ ಮೇಲೆ. ಮುಂದಿನ ಚಿತ್ರದಲ್ಲಿ 5.6ರಲ್ಲಿ ಯಾವ ಜೋಡಿ ರೇಖೆಗಳು ಸಮಾಂತರವಾಗಿರುವಂತೆ ಕಂಡುಬರುತ್ತವೆ? ಇಲ್ಲಿ ನೋಡ್ರಿ, ಈದ ಲೈನ ಅಷ್ಟ ಸಮಾಂತರ ಅಂತ ಹೇಳಲಿಕ್ಕೆ ಬರೋಂಗಿಲ್ಲ. ಅಂತರ ಸೇಮ್ ಇದ್ದು ಇವು ಸಹ ಇಲ್ಲಿ ನೋಡ್ಬೋದು ನೀವು, ಇದನ್ನು ಈ ಹಿಂದಕ್ಕೆ ವೃದ್ಧಿಸ್ರಿ, ಇದನ್ನು ಈ ಸೈಡ್ ವೃದ್ಧಿಸ್ರಿ. ಈಗ ಇವೇನಾಗ್ತಾವ, ಅಂತರ ಒಂದೇ ಇರ್ತಿ, ಎಷ್ಟು ವೃದ್ಧಿಸಿದ್ರು ಏನಾಗಲ್ಲ, ಛೇದಿಸುವುದಿಲ್ಲ. ಇವು ಸಹ ಸಮಾಂತರ ರೇಖೆಗಳು. ಕೇವಲ ಈ ರೀತಿ ಇದ್ರೆ ಮಾತ್ರ ಸಮಾಂತರ ರೇಖೆಗಳಂತ ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಇಲ್ಲಿದ್ದು ಇವು ಅಂತರ ಸೇಮ್ ಇತ್ತು ಅಂತಂದರೆ ಏನಿವ ಸಮಾಂತರ ರೇಖೆಗಳೇನೆ. ನೀವು ಇಲ್ಲಿ ಗಮನಿಸಬಹುದು. ನಿಮಗೆ ನೋಡಿದ ತಕ್ಷಣ ಗೊತ್ತಾಗೋದಂತಂದ್ರೆ ಐ ಮತ್ತು ಎಚ್, ಐ ಆ್ಯಂಡ್ ಎಚ್ ನೋಡಿದ ತಕ್ಷಣ ಗೊತ್ತಾಗ್ತದೆ. ಮತ್ತು ಯಾವುದು ಗೊತ್ತಾಗ್ತದೆ ನೋಡಿರಿ ನಿಮಗೆ? ಐ ಆ್ಯಂಡ್ ಎಚ್ ಇಲ್ಲಿದೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಈ ರೇಖೆಯನ್ನು ಈ ರೀತಿ ವೃದ್ಧಿಸ್ರಿ, ಈ ರೇಖೆಯನ್ನು ಈ ರೀತಿ ವೃದ್ಧಿಸ್ರಿ. ಈ ಲೈನ ಏನಾಗ್ತಾವೆ? ಪರಸ್ಪರ ಸಮಾಂತರ. ಡಿ ಆ್ಯಂಡ್ ಎಫ್. ನೆಕ್ಸ್ಟ್ ಇಲ್ಲಿ ಬರ್ರಿ, ಈ ರೇಖೆ
ಇದಕ್ಕೆ ಸಮಾಂತರ ಐತಿ, ಇದಕ್ಕೆ ಐತಿ. ಇದನ್ನ ಬೇಕಂದ್ರೆ ಈ ರೀತಿ ರುದ್ದಿಸ್ರಿ ನೀವು. ಇದಕ್ಕೆ ಏನಾಯ್ತು, ಸಮಾಂತರ ಆಯ್ತು. ಇದು ಇ, ಇದು ಬಿ, ಇ ಆ್ಯಂಡ್ ಬಿ. ನೆಕ್ಸ್ಟ್ ಮತ್ತು ನೋಡ್ರಿ ಯಾವ್ದು ಕಾಣಿಸ್ತಾ ಇದೆ, ಏಕ ಐಯು ಪ್ಯಾರಲಲ್ ಐತಿ, ಏಕ ಎಚ್ನು ಪ್ಯಾರಲಲ್ ಐತಿ. ನೀವು ಕಾಣಿಸ್ಬೋದು ಇಲ್ಲಿ ರೀತಿ ಇದನ್ನ ಎಳಿಬೋದು, ನಾವು ಈ ರೀತಿ ಇದನ್ನ ಎಳಿಬೋದು. ಎ ಅನ್ನೋದು ಐಗೂ ಪ್ಯಾರಲಲ್ ಐತಿ ಮತ್ತು ಎ ಅನ್ನೋದು ಎಚ್ಗೂ ಪ್ಯಾರಲಲ್ ಐತಿ. ಪ್ಯಾರಲಲ್ ಸಿಂಬಾಲ್, ಸಮಾಂತರ ಸಿಂಬಾಲ್ನ ಈ ರೀತಿ ಸೂಚಿಸ್ತೀವಿ ನಾವು. ಅಂದ್ರೆ ಐ ಪ್ಯಾರಲಲ್ ಎಚ್, ಆಮೇಲೆ ಡಿ ಪ್ಯಾರಲಲ್ ಎಫ್, ಈ ರೀತಿ ನಾವೇನು ಮಾಡ್ತೀವಿ ಅಂತಂದ್ರೆ ತೋರಿಸ್ತೀವಿ. ಸೊ ವಿದ್ಯಾರ್ಥಿಗಳು, ಇಲ್ಲಿವರೆಗೆ ನಾವು ಪೇಜ್ ನಂಬರ್ 121 ಅಂತಂದ್ರೆ 5.3 ಕಾನ್ಸೆಪ್ಟನ್ನು ನೀವು ಇಲ್ಲಿವರೆಗೆ ಅರ್ಥೈಸ್ಕೊಂಡಿದ್ದೀರಿ. ನೀವು ನೋಡ್ಬೋದು 5.3 ಕಾನ್ಸೆಪ್ಟ್. ಸೊ ಪೇಜ್ ನಂಬರ್ 116ರಿಂದ ಹಿಡಿದು 121ರವರೆಗೆ ಬರ್ತಕ್ಕಂತಹ ಎಲ್ಲ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು 5.4 ನೋಡೋಣ. ಧನ್ಯವಾದಗಳು.